ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋ ಮಾಡಿ ತುಂಬ ಗ್ಯಾಪ್ ಆಯಿತು, ಸೊ ಹಾಗಾಗಿ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಮಾಡ್ತಿದ್ದೀನಿ. ಹಾಗೆ ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರಾ, ನಾನು ಇವತ್ತು ಒಂದು ಚೆನ್ನಾಗಿರೋದು ಮೆಹಂದಿ ಪ್ಯಾಕ್ ಮಾಡ್ತಿದ್ದೀನಿ. ಮೆಹಂದಿ ಪ್ಯಾಕ್ ಅಂದರೆ ಮಾಮೂಲಿ ಬ್ರೌನ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಮಾಡ್ತಾರಲ್ಲ ಆ ಥರ ಅಲ್ಲ, ಮೆರೂನ್ ಕಲರ್ ಅಥವಾ ರೆಡ್ ಕಲರ್ ಅಂತ ಹೇಳ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ ಹೇರು. ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ, ಮನೇಲಿರೋ ಸಾಮಗ್ರಿಗಳನ್ನೇ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಆಯಿತಾ? ನಾನು ಅದಕ್ಕೆ ಇವಾಗ ನೈಟ್ ಮಾಡಿಡೋಣ, ಬೆಳಗ್ಗೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡೋಕ್ಕೆ ಹೋಗ್ತಿದ್ದೆ. ಹಾಗೆ ನಿಮಗೂ ಶೇರ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ನಾನಿವಾಗ 1 by 1 ತೋರಿಸ್ತೀನಿ. ಮೊದಲಿಗೆ ಬೇಕಾಗಿರೋದು ನೂಪುರ್ ಹೆನ್ನ ಮೆಹಂದಿ ತೊಗೊಂಡಿದ್ದೀನಿ. ಯಾವಾಗಲೂ ಇದೆ ಉಪಯೋಗಿಸೋದು, ಸೊ ಇದನ್ನೇ ತೊಗೊಂಡಿದ್ದೀನಿ. ಇದೊಂದು ಪ್ಯಾಕೆಟು. ನಿಮಗೆ ಕೂದಲು ಎಷ್ಟು ಉದ್ದ ಇದೆ ಅದ್ರ ಮೇಲೆ ಡಿಪೆಂಡು, ಇದೆಷ್ಟು ಹಾಕೊಳ್ಳೋದು ಅಂತ ಹೇಳ್ತೀನಿ. ಆಮೇಲೆ ಒಂದು ಮೊಟ್ಟೆ, ನಿಂಬೆಹಣ್ಣು, ಮೊಟ್ಟೆ, ಚಕ್ಕೆ 2 ಪೀಸ್ ಚಕ್ಕೆ, ಟೀ ಪುಡಿ, ಬೀಟ್ರೋಟ್. ಇದಕ್ಕೆ ಮೇನ್ ಬೇಕಾಗಿರೋದೇ ಬೀಟ್ರೋಟು, ಕಲರಿಂಗ್ ಬರೋದಲ್ಕಲ್ವ ಹಾಕೋದು, ಸೊ ಹಾಗಾಗಿ ಬೀಟ್ರೋಟು ತುಂಬ ಇಂಪಾರ್ಟೆಂಟು. ಆಮೇಲೆ ಸ್ವಲ್ಪ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ, ಈಗ ಫ್ರೆಶ್ ಆಗಿ ತಂದಿದ್ದು. ಆಮೇಲೆ 1-2 ಟೇಬಲ್ ಸ್ಪೂನು ಮೊಸರು, ಕಾಫಿ ಪುಡಿ, ಇಷ್ಟೇ ನೋಡಿ. ಇದೆಲ್ಲ ಆರಾಮಾಗಿ ಮನೇಲೆ ಸಿಗುತ್ತೆ ತಾನೇ. ಉದ್ದ ಕೂದಲಿರೋರು 1 ಹಾಕೋಬೇಕು. ಅಕಸ್ಮಾತ್ ನಂದು ಶಾರ್ಟ್ ಹೇರ್ ಅಂತ ಹೇಳಿದರೆ ಅರ್ಧ ಹಾಕೊಳ್ಳಿ ಸಾಕಾಗುತ್ತೆ. ಇದನ್ನ ಇವಾಗ ಚೆನ್ನಾಗಿ ತುರ್ಕೋಬೇಕು. ಈ ಥರ ತುರ್ಕೊಂಡಾಗಿದೆ. ಇವಾಗ ಇದನ್ನ ಬೇಯಕ್ಕೆ ಹಾಕಬೇಕು. 2 ಲೋಟ ನೀರು 1 ಲೋಟ ಆಗಬೇಕು, ಅಷ್ಟು ಬೇಯಿಸ್ಬೇಕು ನಾವು. ಇದಕ್ಕೆ 2 ಟೇಬಲ್ ಸ್ಪೂನು ಟೀ ಪುಡಿ ಹಾಕ್ತಿದ್ದೀನಿ. ಹಾಗೆ 1 ಪ್ಯಾಕೆಟ್ ಫುಲ್ಲು ಕಾಫಿ ಪುಡಿ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ತಗೊಂಡಿದ್ದೀನಿ, ಬ್ರೂ ತಗೊಂಡಿದ್ದೀನಿ. ಆಮೇಲೆ 1-2 ಪೀಸ್ ಚಕ್ಕೆ. ನೀವು ಬೇಕಾದರೆ ಪಲಾವ್ ಎಲೆ ಇರುತ್ತಲ್ಲ ಅದನ್ನು ಹಾಕೋಬೋದು, ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಬೇಕಾದರೆ ಪಲಾವ್ ಎಲ್ಲ ಹಾಕ್ಕೊಳ್ಳಿ. ಇಷ್ಟು ಆಲ್ಮೋಸ್ಟ್ ಆಗಿದೆ, ಚೆನ್ನಾಗಿ ಕುದಿ ಬಂದಿದೆ. ಹಾಗೆ 2 ಲೋಟ ನೀರು, 1 ಲೋಟ ನೀರಷ್ಟು ಆಗಿದೆ. ಇವಾಗ ಇದನ್ನು ಫಿಲ್ಟ್ರ್ ಮಾಡೋಣ. ಎಲ್ಲ ರೆಡಿ ಆದಮೇಲೆ ಇವಾಗ 1 by 1 ಫಸ್ಟು ನಾನು ಏನು ತೋರಿಸ್ದೆ ಅದನ್ನು 1 by 1 ಎಲ್ಲನೂ ಆ್ಯಡ್ ಮಾಡಬೇಕು. ನಾನು ಇಲ್ಲಿ ಫುಲ್ ಹಾಕೋತಿದ್ದೀನಿ ಮೆಹಂದಿ ಪ್ಯಾಕ್ನ, ಯಾಕಂದರೆ ಸ್ವಲ್ಪ ಲಾಂಗ್ ಇರೋ ಕಾರಣ ಜಾಸ್ತಿ ಬೇಕು ಅನ್ನಿಸ್ತು, ಹಂಗಾಗಿ ಫುಲ್ ಹಾಕೋತಿದ್ದೀನಿ. ಎಗ್ ವೈಟ್ ಹಾಕಿದರೆ ಸಾಕು, ಯೆಲ್ಲೋ ಕಲರ್ ಏನು ಬೇಡ. ಆಮೇಲೆ 2 ಟೇಬಲ್ ಸ್ಪೂನು ಮೊಸರು, 1 ನಿಂಬೆಹಣ್ಣು, ಲಾಸ್ಟಿಗೆ ಆಲೋವೆರಾ ಜೆಲ್ನ ಹಾಕಿ ಮಿಕ್ಸ್ ಮಾಡಿದರೆ ಆಲ್ಮೋಸ್ಟು ನಮ್ಮ ಮೆಹಂದಿ ಪ್ಯಾಕ್ ರೆಡಿ ಆಗುತ್ತೆ. ನಾವು ಬೇಕಾದರೆ ಅಂಗಡಿಲಿ ಸಿಗುತ್ತಲ್ಲ ಆಲೋವೆರಾ ಜೆಲ್, ಅದನ್ನು ಬೇಕಾದರೂ ಹಾಕೋಬೋದು. ಇವಾಗ ಮಾಡಿಟ್ಟಿದ್ವಲ್ಲ ನಾವು ಟೀ ಪುಡಿ, ಬೀಟ್ರೋಟ್ ಎಲ್ಲ ಹಾಕಿ ಆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಸ್ಪೂನಲ್ಲಿ ವಿಸ್ಕರಲ್ಲಿ ಏನು ಮಿಕ್ಸ್ ಮಾಡಲಿಲ್ಲ, ಕೈಯಲ್ಲೇ ಮಿಕ್ಸ್ ಮಾಡಿದೆ. ಸೊ ನೀವು ಡಿಫ್ರೆನ್ಸ್ ಬೇಕಾದರೆ ನೋಡ್ಬೋದು ಕೈ ಯಾವ ಥರ ಆಗಿದೆ ಅಂತ. ಫುಲ್ಲು ರೆಡ್ ಆಗಿಬಿಟ್ಟಿದೆ ಇವಾಗಲೇ. ಮಾರ್ನಿಂಗ್ ಅಂತೂ ಇನ್ನೂ ಚೆನ್ನಾಗಿ ರೆಡ್ ಆಗಿರುತ್ತೆ. ಇಷ್ಟೇ ಫ್ರೆಂಡ್ಸ್, ಇಷ್ಟ ಆದರೆ ನಮ್ಮ ಮೆಹಂದಿ ಪ್ಯಾಕ್ ರೆಡಿ ಆಗುತ್ತೆ. ಇದನ್ನು ಓವರ್ನೈಟು ಬಿಟ್ಟು ಬೆಳಗ್ಗೆ ಹಚ್ಚಿ ಸ್ನಾನ ಮಾಡ್ತೀವಲ್ಲ ಆವಾಗ ಶಾಂಪೂನ ಯೂಸ್ ಮಾಡಬಾರ್ದು, ಜಸ್ಟು ಮೆಹಂದಿ ಅಪ್ಲೈ ಮಾಡಿರ್ತೀವಲ್ಲ ಅಷ್ಟು ಮಾತ್ರ ಸಾಕು. ನೆಕ್ಸ್ಟ್ ಡೇಗೆ
ಕೊಬ್ಬರಿ ಎಣ್ಣೆ ಹಚ್ಚಬೇಕು ನಾವು, ಚೆನ್ನಾಗಿ ಶೈನಿಂಗ್ ಬರುತ್ತೆ, ಹಾಗೆ ಒಳ್ಳೆ ಏರ್ ಕಲರ್ ಕೂಡ ಬರುತ್ತೆ. ಸೊ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.